ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಗ್ಗರಣೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಈರುಳ್ಳಿ, ಹಾಗೆ ತೆಂಗಿನ ತುರಿ ಇದೆಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡು, ಈಗ ಅಕ್ಕಿ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಇದನ್ನು ರೊಟ್ಟಿ ತಟ್ಟೋ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದಾದಂಥ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಬಹಳ ರುಚಿಯಾಗಿರುತ್ತೆ. ಇದು ನಮ್ಮ ಟೆರಸಲ್ಲಿ ಬೆಳೆದಂಥ ನುಗ್ಗೆ ಸೊಪ್ಪು. ಸೊ ಹಾಗಾಗಿ ಇವತ್ತು ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಸೊ ಹಿಟ್ಟು ಕಲಸಿ ಆಯಿತು, ಇದನ್ನು ಒಂದು 5 ನಿಮಿಷ ಬಿಡೋಣ. ಈಗ ಅಷ್ಟರಲ್ಲಿ ನಾನು ಚಟ್ನಿ ಮಾಡ್ಕೊಂಡಿದ್ದೆ, ಅದರ ರೆಸಿಪಿಲಿ ತೋರಿಸ್ತಾ ಇಲ್ಲ. ಈಗ ಬಾಳೆ ಎಲೆ ಮೇಲೆ ಸಣ್ಣ ಸಣ್ಣ ರೊಟ್ಟಿಗಳು, ಅಂದರೆ ಚಿಕ್ಕ ಚಿಕ್ಕ ರೊಟ್ಟಿಗಳನ್ನು ತಟ್ಕೊಳ್ತಾ ಇದ್ದೀನಿ. ಇದು ಎಷ್ಟು ದೊಡ್ಡ ಸೈಜಿನ ರೊಟ್ಟಿ ಕೂಡ ನಾವು ಮಾಡ್ಕೋಬೋದು. ಬಾಳೆ ಎಲೆ ಸ್ವಲ್ಪ ಚಿಕ್ಕದಾಗಿತ್ತು, ಸೊ ಹಾಗಾಗಿ ನಾನು ಸಣ್ಣದಾಗಿಯೇ ರೊಟ್ಟಿನ ತಟ್ತಾಯಿದ್ದೀನಿ. ಸೊ ಈಗ ತಟ್ಟಿ ಆಗಿದೆ. ಹಾಗೆ ಹೆಂಚು ಮೇಲೆ ಇದನ್ನು ಮುಗುಚಿ ಹಾಕೋಣ. ತುಂಬ ಚೆನ್ನಾಗಾಗುತ್ತೆ. ರುಚಿ ಅಂತೂ ಬಹಳನೇ ಅದ್ಭುತವಾಗಿರುತ್ತೆ. ಹಾಗೆ ತೆಂಗಿನಕಾಯಿ ಚಟ್ನಿ ಜೊತೆ ಹೇಳಿ ಮಾಡಿಸಿದಂಥ ಒಂದು ಕಾಂಬಿನೇಷನ್ನು. ಈಗ ಬಾಳೆ ಎಲೆನ ತೆಗೆದುಬಿಡೋಣ. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಯಾರಿಗೆಲ್ಲ ಅಕ್ಕಿ ರೊಟ್ಟಿ, ಅದು ನುಗ್ಗೆ ಸೊಪ್ಪು ಹಾಕಿ ಮಾಡಿದಂಥ ಅಕ್ಕಿ ರೊಟ್ಟಿ ಇಷ್ಟ ನನಗೆ ಖಂಡಿತ ತಿಳಿಸಿ. ನನಗಂತೂ ತುಂಬಾ ಇಷ್ಟ. ಸೊ ಈಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಎರಡೂ ಕಡೆ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 2 ಕಣ್ಣು, ಒಂದು ಮೂಗು ಡಿಸೈನ್ ಆಗಿದೆ. ಅದು ಆ್ಯಕ್ಚುಲಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಆ ರೀತಿ ಮಾಡೋದು. ಸೊ ಈಗ ತೆಗೆದುಬಿಟ್ಟು ಮಿಕ್ಕ ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಆಯಿತು. ಈಗ ತೆಂಗಿನಕಾಯಿ ಚಟ್ನಿ ಜೊತೆ ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿಯನ್ನು ಸರ್ವ್ ಮಾಡೋ ಟೈಮು. ಸೊ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತೀನಿ, ಆಮೇಲೆ ಸಿಗ್ತೀನಿ. ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಬಾಳೆ ಎಲೆ ಕೂಡ ನಮ್ಮ ಟೆರಸ್ ಗಾರ್ಡನ್ದೇನೆ. ಸೊ ಅದರ ಮೇಲೇ ಇವತ್ತು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಆಲ್ರೆಡಿ ಶುರುವಾಗಿದೆ ನನ್ನ ಬ್ಲಾಗು. ಬೆಳಗ್ಗೆ ಡೀಪ್ ಕ್ಲೀನಿಂಗ್ ಆಯಿತು, ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಲಂಚ್ಗೆ ಕೂಡ ಆಲ್ಮೋಸ್ಟ್ ಅರ್ಧ ಆಗಿದೆ, ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಹಾಗೆ ಇವತ್ತು ಒಂದು ಸ್ವೀಟ್ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆನ್ನೆ ಟೆರಸ್ಗೆ ಹೋಗಿದ್ದೆ. ಸೊ ಅಲ್ಲಿ ನುಗ್ಗೆ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು. ಸೊ ಹಾಗಾಗಿ ಕಿತ್ಕೊಂಡು ಬಂದು ರಾತ್ರಿನೇ ಕ್ಲೀನ್ ಮಾಡಿಟ್ಟಿದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ರಾತ್ರಿ ರೆಡಿ ಮಾಡಿಟ್ಕೊಂಡ್ರೆ ಅರ್ಧ ಕೆಲಸ ಸ್ವಲ್ಪ ಬೆಳಗ್ಗೆ ಈಸಿ ಆಗುತ್ತೆ ನಮಗೆ ಕೆಲಸ ಮಾಡಲಿಕ್ಕೆ. ಎಸ್ಪೆಷಲಿ ನುಗ್ಗೆ ಸೊಪ್ಪು ಸುಮಾರು ಟೈಮ್ ತೊಗೊಳತ್ತೆ ಕ್ಲೀನ್ ಮಾಡಲಿಕ್ಕೆ, ಬೇರೆ ಸೊಪ್ಪಿನ ಹಾಗೆ ಅಲ್ಲ ಅದು. ಸೊ ಹಾಗಾಗಿ ರಾತ್ರಿನೇ ಕ್ಲೀನ್ ಮಾಡಿಟ್ಟಿದ್ದೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ. ಈಗ ಮಧ್ಯಾಹ್ನಕ್ಕೆ ಸ್ವಲ್ಪ ಚಿಕ್ಕಡಿಕಾಯಿ, ಒಂದು ಬದನೆಕಾಯಿ, ಒಂದು 4-5 ಟೊಮೆಟೊ ಇತ್ತು, ಅದನ್ನು ಹಾಕಿ ಸಾಂಬಾರು ಹಾಗೆ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ. ಮತ್ತು ಹಲಸಿನ ಹಣ್ಣಿನ ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಅದರ ರೆಸಿಪಿಯನ್ನು ಕೂಡ ಇಲ್ಲಿ ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆನೇ ಡೀಪ್ ಕ್ಲೀನಿಂಗು ಎಲ್ಲ ಕೆಲಸ ಆಯಿತು. ಸಾಮಾನ್ಯವಾಗಿ ಗುರುವಾರ ನಾನು ಸ್ವಲ್ಪ ಡೀಪ್ ಕ್ಲೀನಿಂಗ್ ರೀತಿ ಮಾಡ್ತೀನಿ. ಡಸ್ಟಿಂಗು ಮತ್ತು ಬೆಡ್ ಕವರ್ಸ್ನ ಚೇಂಜ್ ಮಾಡೋದು, ಪಿಲೋ ಕವರ್ಸು, ಹಾಗೆ ಸೋಫಾ ಮೇಲೆ, ದಿವಾನ್ ಮೇಲೆ ಸಿಂಗಲ್ ಬೆಡ್ಶೀಟ್ಸನ್ನು ಹಾಕಿರ್ತೀನಿ. ಇದಕ್ಕೇನು ಕವರ್ಸ್ ತೊಗೊಂಡಿಲ್ಲ, ಕವರ್ಸ್ ಬೇಡ ಅಂತ. ಆದರೆ ಬೆಡ್ಶೀಟ್ಸನ್ನು ಯೂಸ್ ಮಾಡ್ತೀನಿ. ಸೊ ಚೆನ್ನಾಗೂ ಕಾಣಿಸುತ್ತೆ, ಪ್ರಿಂಟೆಡ್ಡು ಇದ್ದರೆ ಚೆನ್ನಾಗೂ ಕಾಣಿಸುತ್ತೆ. ಸೊ ಹಾಗಾಗಿ ಸಿಂಗಲ್ ಬೆಡ್ಶೀಟ್ಸನ್ನು ಕವರ್ ಮಾಡಿರ್ತೀನಿ. ಸೊ ಅದೆಲ್ಲವನ್ನು ರಿಮೂವ್ ಮಾಡಿ ಬೇರೆ ಹಾಕ್ತೀನಿ. ಹಾಗೆ ವಿಂಡೋಸು ಅವೆಲ್ಲ ಡಸ್ಟಿಂಗು ಗುರುವಾರ ಮಾಡ್ತೀನಿ. ಶುಕ್ರವಾರ ಏನೂ ಕೆಲಸ ಇಟ್ಕೊಳ್ಳಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟು ಅಡುಗೆ ಮಾಡಿ ಸ್ನಾನ ಮಾಡಿ ಬಂದು ಪೂಜೆ ಮಾಡಿದ್ಮೇಲೆ ಬೇರೆ ಏನು ಕ್ಲೀನಿಂಗ್ ಕೆಲಸ ಇಟ್ಕೊಳ್ಳಲ್ಲ. ಶನಿವಾರ ಸ್ವಲ್ಪ ಇಟ್ಕೊಳ್ತೀನಿ, ಅಂದರೆ ಮನೆ ಕ್ಲೀನಿಂಗ್ ಮಾಡೋದು ಹಾಗೆ ಬಟ್ಟೆ ವಾಷಿಂಗ್ ಹಾಕೋದು. ಭಾನುವಾರ ಏನೂ ಇರಲ್ಲ. ಭಾನುವಾರ ಮಾಡದೇ ಇರೋದಕ್ಕೆ ಸೋಮವಾರ ಸ್ವಲ್ಪ ಜಾಸ್ತಿ ಕೆಲಸನೇ ಆಗಿಬಿಡತ್ತೆ. ಯಾಕೆಂದರೆ ಭಾನುವಾರದ ಕೆಲಸ ಸೋಮವಾರಕ್ಕೆ ಪೆಂಡಿಂಗ್ ರೀತಿಯಲ್ಲಿ ಇರುತ್ತಲ್ಲ, ಸೊ ಡಬಲ್ ಕೆಲಸ ಆಗಿಬಿಡತ್ತೆ. ಸೊ ಹೀಗೆ ಇರುತ್ತೆ ನನ್ನ ರೋಟೀನು. ಕೆಲವೊಂದೊಂದು ಸಾರಿ ಚೇಂಜು ಆಗುತ್ತೆ. ಒಂದೊಂದು ಸಾರಿ ಶನಿವಾರ ಮಿಸ್ ಆಗಿದ್ದರೆ ಭಾನುವಾರ ಮಾಡ್ತೀನಿ. ಸೊ ನನ್ನ ಹೇಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಆ ರೀತಿ ನನ್ನ ಕೆಲಸಗಳು ಕೂಡ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಈಗ ಅರ್ಧ ಅಡುಗೆ ಆಗಿದೆ, ಅದನ್ನು ಫಿನಿಷ್ ಮಾಡಬೇಕು. ಹಾಗೆ ಇವತ್ತು ಹಲಸಿನ ಹಣ್ಣಿನ ಹಲ್ವದ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೀನಿ. ಸೊ ತಡ ಮಾಡೋದು ಬೇಡ, ಹೋಗೋಣ. ಆಮೇಲೆ ಲೇಟ್ ಆಯಿತು ಅಂದರೆ ಊಟ ಕೊಟ್ಟಿಲ್ಲ, ಲೇಟ್ ಆಯಿತು ಅಂತ ನಮ್ಮ ಯಜಮಾನರು ಬರ್ತಾರೆ. ಸೊ ಅದಕ್ಕೆ ಮುಂಚೆ ಅಡುಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ರೆ ನನ್ನ ಕೆಲಸ ಆಯಿತು.
ಸೊ ಹಸಿವಾದಾಗ ಅವರು ಬಂದು ಊಟ ಮಾಡ್ತಾರೆ. ಹಸಿವೆ ಅಂದರೆ 1-1.5 ಗಂಟೆಗೆ ಅವ್ರಿಗೆ ಊಟ ರೆಡಿ ಇರಬೇಕು. ನೋಡ್ತಾ ಇರ್ಬೋದು ನನ್ನ ಹೇರ್ ಕೇರ್ ಅಂದರೆ ಹೇರ್ ಪ್ಯಾಕ್ ವಿಡಿಯೋ ಮಾಡಿದಾಗ ಕೆಲವರು ಹೇಳ್ತಾಯಿದ್ರು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ನಿಮ್ಮ ಹೇರ್, ಆವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಟ್ರಿಮ್ ಮಾಡೋ ಐಡಿಯಾ ಇರಲಿಲ್ಲ, ಆದರೆ ಸರಿ ಒಂದು ಸಾರಿ ಮಾಡ್ಕೊಳ್ಳೋಣ, ನನಗೂ ಚೆನ್ನಾಗಿರುತ್ತೆ ಅಂತ ಅನಿಸಿ ಟ್ರಿಮ್ ಮಾಡಿಕೊಂಡೆ. ಅಮ್ಮ ಇದ್ದಾಗ ತುಂಬ ಚೆನ್ನಾಗಿ ಕೂದಲು ಬೆಳೀತಾ ಇತ್ತು ನಮಗೆ. ಅಮ್ಮ ಸೌದೆ ಒಲೆಯಲ್ಲಿ ನೀರು ಕಾಯಿಸಿ ನಮಗೆ ಸ್ನಾನ ಮಾಡಿಸೋರು. 10ನೇ ಕ್ಲಾಸ್ವರೆಗೂ ಅಮ್ಮನೇ ನಮಗೆ ಸ್ನಾನ ಮಾಡಿಸ್ತಾ ಇದ್ದಿದ್ದು. ಅದು ತಲೆಗೆ ಸೀಗೆಕಾಯಿ ಚಿಗರೆ ಪುಡಿ ಮಿಕ್ಸ್ ಮಾಡಿ ಅದರಿಂದ ತಲೆನ ಉಜ್ಜಿ ಸ್ನಾನ ಮಾಡಿಸೋರು. ಆಮೇಲೆ ಸ್ಟವ್ ನೀರಲ್ಲಿ ಶ್ಯಾಂಪು ಬಳಸ್ಕೊಂಡು ಸ್ನಾನ ಮಾಡೋದು, ಅದರಲ್ಲೆಲ್ಲ ಸುಮಾರು ಕೂದಲು ಉದುರ್ತು. ಆಮೇಲೆ ನನ್ನ ಮದುವೆ ಆದಮೇಲೆ ಬೋರ್ ನೀರು, ಸೊ ಅದರಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿ ತುಂಬಾ ಕೂದಲು ಉದುರೋಕ್ಕೆ ಶುರುವಾಗಿತ್ತು. ಆಮೇಲೆ ಸೆಟ್ ಆಯಿತು. ಈ ಮನೆಗೆ ಬಂದ ತಕ್ಷಣ ಅಪ್ಪ ಕಾವೇರಿ ನೀರಿಗೆ ಸೆಟ್ ಆಗೋಷ್ಟರಲ್ಲಿ ಸುಮಾರು ಕೂದಲು ಉದುರ್ತು ನನಗೆ. ನಾನು ಎಲ್ಲಿ ಗುಂಡಾಗ್ಬಿಡ್ತೀನೋ ಅನ್ನೋಷ್ಟು ಮಟ್ಟಿಗೆ ಕೂದಲು ಉದುರ್ತು. ಸೊ ಆಮೇಲೆ ಹೋಮ್ ರೆಮಿಡೀಸು ಅದು ಇದರಿಂದ ಆಲ್ಮೋಸ್ಟ್ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಈಗ ಗ್ರೋತ್ ಕೂಡ ಚೆನ್ನಾಗಿ ಆಗ್ತಾಯಿದೆ. ಸೊ ಅವ್ರು ಕೇಳಿದರು ಅಂತ ಹೇರ್ ಟ್ರಿಮ್ಮನ್ನು ಮಾಡ್ಕೊಂಡಿದ್ದೀನಿ. ಸೊ ಈಗ ಹಲ್ವದ ರೆಸಿಪಿಯನ್ನು ತೋರಿಸ್ತೀನಿ, ಹಾಗೆ ಮಿಕ್ಕಿದ ಕೆಲಸಗಳು ಕೂಡ ಇದೆ, ಅದನ್ನು ಕೂಡ ಫಿನಿಷ್ ಮಾಡ್ಕೊಳ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಹೋಗೋಣ. ಕಿಚನ್ ವೆಯ್ಟ್ ಮಾಡ್ತಾಯಿದೆ. ಈಗ ನಮ್ಮ ಸಾಂಬಾರು ಕೂಡ ರೆಡಿಯಾಗಿದೆ. ಚಿಕ್ಕಡಿಕಾಯಿ ಬದನೆಕಾಯಿ ಹಾಕಿದಂಥ ಸಾಂಬಾರು ಹಾಗೆ ಬೆಂಡೆಕಾಯಿ ಫ್ರೈ ಕೂಡ ರೆಡಿ ಆಯಿತು. ಈಗ ಹಲ್ವಕ್ಕೆ ರೆಡಿ ಮಾಡ್ಕೊಳ್ತೀನಿ. 1 ಬೌಲ್ನಷ್ಟು ಹಲಸಿನ ಹಣ್ಣನ್ನು ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ 3/4 ಕಪ್ನಷ್ಟು ಬೆಲ್ಲ ಮತ್ತು ಗೋಡಂಬಿ ಸ್ವಲ್ಪ 4 ಚಮಚದಷ್ಟು ತುಪ್ಪನ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಕಡಾಯಿ ಇಟ್ಟು ತುಪ್ಪ ಹಾಕಿ ಇದರಲ್ಲಿ ಗೋಡಂಬಿಯನ್ನು ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡ್ಕೊಳ್ತೀನಿ. 1 ಚಮಚದಷ್ಟು ತುಪ್ಪನ ಹಾಕಿದ್ದೀನಿ. ಹಾಗೆ ಈಗ ನೋಡಿ ಗೋಡಂಬಿ ಚೆನ್ನಾಗಿ ಬ್ರೌನ್ ಆಗಿದೆ. ಹಾಗೆ ಮಿಕ್ಸಿಗೆ ಹಲಸಿನ ಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ನೀರು ಹಾಕೋದು ಬೇಡ, ಹಾಗೆ ರುಬ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ಸ್ವಲ್ಪ ಇನ್ನೊಂದು ಸ್ಪೂನು ತುಪ್ಪ ಹಾಕಿ ರುಬ್ಬಿಟ್ಕೊಂಡಿರುವಂಥ ಹಲಸಿನ ಹಣ್ಣನ್ನು ಹಾಕ್ತಾಯಿದ್ದೀನಿ. 1-2 ನಿಮಿಷ ಅದನ್ನು ಕದಡ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಇದರಲ್ಲಿ ಏನು ಮಣ್ಣು ಕಸ ಏನೂ ಇರಲ್ಲ. ನಾನು ಮುಂಚೆನೇ ಯೂಸ್ ಮಾಡಿ ನೋಡಿದ್ದೀನಿ, ಸೊ ಹಾಗಾಗಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಬೇರೆ ಬೆಲ್ಲ ಆದರೆ ಅದನ್ನು ಕರಗಿಸಿ ಫಿಲ್ಟ್ರ್ ಮಾಡಿ ಹಾಕ್ಕೋಬೇಕು. ಈಗ ಆವಾಗ 1-2 ಸಾರಿ ತುಪ್ಪನ ಹಾಕಿ ನೋಡಿ ಈ ಹದಕ್ಕೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಸೈಡೆಲ್ಲ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ನಾವು ಕಲಿಸಿದಾಗ ಒಂದೇ ಉಂಡೆ ಆಗೋ ಥರ ಆಗುತ್ತೆ, ಆವಾಗ ಅದು ಆಗಿದೆ ಅಂತ ಅರ್ಥ. ಈಗ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಇದನ್ನು ತುಪ್ಪ ಹಚ್ಚಿದ ಪ್ಲೇಟ್ಗೆ ಹಾಕ್ಬಿಡ್ತೀನಿ. ಸೊ ನಮ್ಮ ಹಲ್ವ ಕೂಡ ರೆಡಿ ಆಯಿತು. ತಣ್ಣಗಾದಮೇಲೆ ನೀವು ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಹಾಗೆ ಸರ್ವ್ ಮಾಡ್ಬೋದು. ಸೊ ತುಂಬಾ ಕಲರ್ಫುಲ್ ಆದಂಥ ಹಲಸಿನ ಹಣ್ಣಿನ ಹಲ್ವ ರೆಡಿಯಾಗಿದೆ. ಖಂಡಿತ ನೀವು ಕೂಡ ಈ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಸೊ ಇವತ್ತಿನ ನನ್ನ ಪೂರ್ತಿ ದಿನದ ವ್ಲಾಗ್ ನೋಡಿದರೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.